ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ರಲ್ಲಿ ಹೀಗೆ ಬರೆದಿದೆ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯುವುದು. ಪ್ರಿಯರಾದ ದೇವ ಜನರೇ, ಸತ್ಯವೇದವು ನಮಗೆ ಹಲವು ರೀತಿಯಲ್ಲಿ ಜ್ಞಾನವನ್ನ ನೀಡುವಂಥದ್ದಾಗಿದೆ. ಏನೆಂದರೆ ನಮ್ಮ ನಡೆಯಿಂದಾಗಲಿ ನಮ್ಮ ನುಡಿಯಿಂದಾಗಲಿ ನಾವು ಯಾವ ರೀತಿಯಾಗಿ ಇರಬೇಕು, ನಾವು ಮಾಡುವಂತಹ ಸತ್ಕಾರ್ಯಗಳು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಸತ್ಯವೇದದಲ್ಲಿ ನಾವು ಕಲಿಯುವವರಾಗಿದ್ದೇವೆ. ಕೆಲವು ಜನ ಮಾಡ್ತಾರೆ, ಅವರು ಮಾಡುವಂತಹ ಧರ್ಮ ಕಾರ್ಯಗಳು ಜನರು ನೋಡ್ಬೇಕೆಂಬುದಾಗಿನೇ ಅವರು ಬೇರೆಯವರಿಗೆ ಸಹಾಯವನ್ನ ಮಾಡುವವರಾಗಿದ್ದಾರೆ. ಆದರೆ ನಾವು ಅಂತ ಒಂದು ಪಂಗಡಕ್ಕೆ ಸೇರದವರಾಗದೆ ನಾವು ಮಾಡುವಂತಹ ಧರ್ಮ ಕಾರ್ಯ ಅಥವಾ ನಾವು ಮಾಡುವಂತಹ ಸತ್ಕಾರ್ಯ ಬಲಗೈಯಿಂದ ನೀಡುವಂಥದ್ದು ಎಡಗೈ ಕೂಡ ಗೊತ್ತಾಗಬಾರದು ಪ್ರಿಯರೇ. ಹಾಗೆ ದೇವರು ಮನುಷ್ಯನ ಅಂತರಿಂದ್ರಿಯವನ್ನ ಪರಿಶೋಧಿಸಿ ನೋಡುವವನಾಗಿದ್ದಾನೆ. ನಾವು ಮಾಡುವಂತಹ ಸತ್ಕಾರ್ಯಗಳು ನಮ್ಮ ಮನೆಯವರಿಗೂ ಕೂಡ ಗೊತ್ತಾಗದಂತೆಯೇ ನಾವು ಇತರರಿಗೆ ಸಹಾಯವನ್ನ ಮಾಡುವಾಗ ದೇವರು ಅದರ ಪ್ರತಿಫಲವನ್ನ ನಮಗೆ ಕೊಡುವವನಾಗಿದ್ದಾನೆ ಪ್ರಿಯರೇ. ಜನರು ನೋಡ್ಬೇಕೆಂಬುದಾಗಿನೇ ಅಥವಾ ಜನರು ನಮ್ಮನ್ನ ಹೊಗಳಬೇಕೆಂಬುದಾಗಿ, ನಮ್ಮನ್ನ ಬೇರೆಯವರ ಮುಂದೆ ನಮ್ಮನ್ನ ಮೇಲಕ್ಕೆ ಎತ್ತಬೇಕೆಂಬುದಾಗಿ ನಾವು ಅವರು ನೋಡುವ ರೀತಿಯಲ್ಲಿ ಸಹಾಯವನ್ನ ಮಾಡದೆ, ಅವರು ನೋಡುವಂತಹ ರೀತಿಯಲ್ಲಿ ಬೇರೆಯವರಿಗೆ ನಮ್ಮ ಸತ್ಕಾರ್ಯವನ್ನ ತೋರಿಸುವ ಹಾಗೆ ನಾವು ಮಾಡಬಾರದು ಪ್ರಿಯರೇ. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಡೆದಂತಹ ಮಾದರಿಯ ಜೀವಿತದಲ್ಲಿ ನಾವು ಕೂಡ ನಡೆಯುವವರಾಗಬೇಕು. ಆತನು ಯಾವ ರೀತಿಯಾಗಿ ಆತನ ಸತ್ಯವೇದದಲ್ಲಿ ನಮಗೆ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಕಲಿಸಿಕೊಟ್ಟನೋ ಅದೇ ರೀತಿಯಾಗಿ ನಾವು ಕೂಡ ಜೀವಿಸುವವರಾಗಬೇಕು ಪ್ರಿಯರೇ. ಈ ವಾಕ್ಯವು ನಿಮಗೆ ಜ್ಞಾನವನ್ನ ನೀಡುವಂಥದ್ದಾಗಿದೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇನ್.